ರಾಘವರಾವ್ ಅವರ ಮನೆಯ ಗೃಹಿಣಿ ಸುಮಿತ್ರಾ ಒಬ್ಬ ಪರ್ಫೆಕ್ಟನಿಸ್ಟ್. ನಿವೃತ್ತ ಶಿಕ್ಷಕಿ ಆಗಿರುವುದರಿಂದ ಅವಳಿಗೆ ಎಲ್ಲವೂ ಒಂದು ಕ್ರಮಬದ್ಧ ವಿಧಾನದಲ್ಲಿ ಇರಬೇಕು. ಅವಳ ಕೈಯಲ್ಲಿರುವ ಸ್ಮಾರ್ಟ್ ಫೋನ್ನಲ್ಲಿ ಸದಾ ಹೋಮ್ ಡೆಕರ್ ಆರ್ಗನೈಸಿಂಗ್ ಆಪ್ಸ್, ವಿಡಿಯೋಗಳೇ ಓಡಾಡುತ್ತಿದ್ವು. ಆದರೆ ಈ ಶಿಸ್ತಿನ ಹಿಂದೆ 30 ವರ್ಷಗಳ ಹಿಂದಿನ ಒಂದು ಕಹಿ ನೆನಪು ಅಡಗಿದೆ. ಹೊಸದಾಗಿ ಮದುವೆಯಾಗಿ ಬಂದಾಗ ಸುಮಿತ್ರನ ಅತ್ತೆ ಅವರು ಮಾಡಿದ ಪ್ರತಿಯೊಂದು ಕೆಲಸವನ್ನು ಹೀಗೆ ಅಲ್ಲ ಹಾಗೆ ಅಲ್ಲ ಎಂದು ತಿದ್ದುಪಡಿ ಮಾಡುತ್ತಿದ್ದರು. ಅವಳಿಗೆ ಇಷ್ಟವಾಗದೆ ಅಡುಗೆ ಮನೆಯಲ್ಲಿ ಒಂದು ಚಿಕ್ಕ ಪಾತ್ರೆಯನ್ನು ಬೇರೆ ಕಡೆ ಇಟ್ಟರೂ ಅತ್ತೆಯ ಕಣ್ಣು ಕೆಂಪಾಗುತ್ತಿತ್ತು. ಆ ನಿರ್ಬಂಧಗಳ ನಡುವೆ ಸುಮಿತ್ರಾ ತನ್ನ ಇಷ್ಟಗಳನ್ನು ಸಮಾಧಿ ಮಾಡಿಕೊಂಡು ಅತ್ತೆಯ ಅಭಿರುಚಿಗಳನ್ನೇ ತನ್ನದಾಗಿಸಿಕೊಂಡಳು. ಕಾಲಕ್ರಮೇಣ ಗಂಡನ ಉದ್ಯೋಗದ ಕಾರಣದಿಂದ ಬೇರೆ ಊರಿಗೆ ಟ್ರಾನ್ಸ್ಫರ್ ಆಗಿ ಹೋದರು. ಬಳಿಕ ಸುಮಿತ್ರಾ ತನ್ನ ಮನೆಯೊಂದನ್ನು ಅದ್ಭುತ ಸಾಮ್ರಾಜ್ಯವಾಗಿ ರೂಪಿಸಿಕೊಂಡಳು. 30 ವರ್ಷಗಳ ಕಾಲ ಪ್ರತಿಯೊಂದು ವಸ್ತುವನ್ನು ತನ್ನ ಮನಸ್ಸಿನಂತೆ ಜೋಡಿಸುತ್ತಾ ಆ ಮನೆಯ ಮೇಲೆ ತನ್ನ ಗುರುತು ಮೂಡಿಸಿಕೊಂಡಳು. ಸುಮಿತ್ರಗೆ ಒಬ್ಬನೇ ಒಬ್ಬ ಮಗ ಸಾತ್ವಿಕ್, ಸೊಸೆ ಅನ್ವಿತಾ ಒಬ್ಬ ಸಾಫ್ಟ್ವೇರ್ ಕಂಪನಿಯ ಸೀನಿಯರ್ ಡಿಸೈನರ್. ಅವಳದು ಕಲಾತ್ಮಕ ಮನಸ್ಸು. ಅವಳಿಗೆ ಮನೆ ಎಂದರೆ ಒಂದು ಸ್ಟ್ರೆಸ್ ಬಸ್ಟರ್. ಅವಳಿಗೆ ಒಂದು ರೀಡಿಂಗ್ ಕಾರ್ನರ್ ಕೂಡ ಇದೆ. ಅಲ್ಲಿ ಪುಸ್ತಕಗಳು ಚೆದರಿದರೂ ಅವಳಿಗೆ ಅದೇ ಸೌಂದರ್ಯ. ಅವಳ ಕೆಲಸದ ಟೇಬಲ್ ಮೇಲೆ ಪ್ರಾಜೆಕ್ಟ್ ಐಡಿಯಾಗಳಿರುವ ಬಣ್ಣ ಬಣ್ಣದ ಪೋಸ್ಟ್ ನೋಟ್ಸ್ ಅಂಟಿಕೊಂಡಿರುತ್ತವೆ. ಅದು ಅವಳ ಪರ್ಫೆಕ್ಟ್ಲಿ ಇಂಪರ್ಫೆಕ್ಟ್ ಜೀವನ. ಸುಮಿತ್ರಾ ಮಗನ ಮನೆಗೆ ಹೋದಾಗೆಲ್ಲ ಅವಳೊಳಗಿನ ಹಳೆಯ ಅತ್ತೆ ಎಚ್ಚರಗೊಳ್ಳುತ್ತಿತ್ತು. ಈ ಬಾರಿ ಹೋದಾಗ ಅನ್ವಿತಾ ಆಫೀಸ್ ಕೆಲಸದಲ್ಲಿ ಬ್ಯುಸಿಯಾಗಿದ್ದುದನ್ನು ನೋಡಿ ಸುಮಿತ್ರಾ ತನ್ನ ಮೇಕ್ ಓವರ್ ಮಿಷನ್ ಆರಂಭಿಸಿದಳು. 2 ದಿನಗಳ ನಂತರ ಮನೆಗೆ ಹಿಂತಿರುಗಿ ಬಂದ ಮೇಲೆ ಸುಮಿತ್ರಾ ತನ್ನ ಗೆಳತಿ ಜೊತೆ ಫೋನ್ನಲ್ಲಿ ಮಾತನಾಡಲು ಆರಂಭಿಸಿದಳು. ಏನು ಹೇಳಲು ಸಬಿತಾ, ಇಂದಿನ ಮಕ್ಕಳಿಗೆ ಯಾವ ಪದ್ಧತಿಯೂ ಇಲ್ಲ. ಅಡುಗೆ ಮನೆಯಲ್ಲಿ ಏನೂ ನಮಗೆ ಸಿಗುವುದಿಲ್ಲ. ಹೇಳಿದರೆ ಸೊಸೆಯರನ್ನು ಗದರಿಸಿದಂತಾಗುತ್ತದೆ. ಆದರೆ ಆ ಹುಡುಗಿಗೆ ಮನೆ ನೀಟಾಗಿ ಇರುವುದನ್ನು ಬರುವುದಿಲ್ಲ. ಅನ್ವಿತನ ಕೆಲಸದ ಮೇಜು ನೋಡಿದರೆ ಕಾಗದಗಳ ಗುದ್ದೆ ಇರುತ್ತದೆ. ನನಗೆ ಬೇಸರ ಬಂದು ಎಲ್ಲವನ್ನೂ ಚೆನ್ನಾಗಿ ಜೋಡಿಸಿ ನೀಟಾಗಿ ಇಟ್ಟೆ. ಸೆಲ್ಫ್ನ ಪುಸ್ತಕಗಳಂತೂ ಯಾವುದೇ ಕ್ರಮವಿಲ್ಲದೆ ಇದ್ದವು. ಎಲ್ಲವನ್ನೂ ಸೆಟ್ ಮಾಡಿ ಇಟ್ಟಿದೆ. ಪಾಪ ಆ ಮಕ್ಕಳಿಗೆ ಸಮಯವಿರಲಿಲ್ಲ ಅಂತ ನನ್ನ ಒಂದು ಸಹಾಯ ಎಂದು ಹೆಮ್ಮೆಯಿಂದ ಹೇಳಿಕೊಂಡಳು. ಒಳಗಿರುವ ಕೋಣೆಯಲ್ಲಿ ಪತ್ರಿಕೆ ಓದ್ತಿದ್ದ ರಾಘವರಾವು ಇದನ್ನೆಲ್ಲಾ ಕೇಳುತ್ತಾ ಸಣ್ಣಗೆ ನಕ್ಕಿದರು. ಬೆಂಗಳೂರಿನಲ್ಲಿ ಇನ್ನೊಂದು ಡಿಜಿಟಲ್ ವಾರ್ ಶುರು ಆಗಿರಬಹುದು ಎಂದು ಅವರಿಗೆ ಗೊತ್ತಿತ್ತು. ಸಾತ್ವಿಕ್ ಆಫೀಸ್ನಿಂದ ಮನೆಗೆ ಬಂದಾಗ ಇಡೀ ಮನೆ ನೀಟಾಗಿ ಮಿಂಚುತ್ತಿದ್ದನ್ನು ನೋಡಿ ಖುಷಿ ಪಟ್ಟ. ಅಮ್ಮ ಗ್ರೇಟ್ ಅಲ್ವಾ ಅನ್ವಿತಾ, ಲಿವಿಂಗ್ ರೂಮ್ ನಿಂದ ಬೆಡ್ರೂಮ್ ತನಕ ಎಷ್ಟು ಮಿನಿಮಲಿಸ್ಟ್ ಲುಕ್ ಬಂದಿದೆ. ಅಮ್ಮ ಬಂದಿದ್ದರಿಂದ ನಮಗೆ ಎಷ್ಟು ಕೆಲಸ ಕಡಿಮೆ ಆಯಿತು ನೋಡಿ ಎಂದನು. ಆದರೆ ಅನ್ವಿತಾ ಶಾಕ್ ನಲ್ಲಿ ಇದ್ದು ಅವಳ ತನ್ನ ಕೆಲಸದ ಟೇಬಲ್ ಮೇಲೆ ನೋಡಿ ಗಾಬರಿಗ ಆಗಿ ಹುಡುಕಲು ಆರಂಭಿಸಿದಳು. ಸಾತ್ವಿಕ್, ನನ್ನ ಟೇಬಲ್ ಮೇಲೆ ಇದ್ದ ನೋಟ್ಸ್ ಎಲ್ಲಿವೆ? ಅದರಲ್ಲಿ ನನ್ನ ಮುಂದಿನ ಪ್ರಾಜೆಕ್ಟ್ ಮುಖ್ಯ ಪಾಯಿಂಟ್ಸ್ ಇದ್ದವು. ಶೆಲ್ಫ್ನಲ್ಲಿ ಅರ್ಥ ಓದಿದ ನಿಲ್ಲಿಸಿದ್ದ ಪುಸ್ತಕಗಳು ಎಲ್ಲಿವೆ ಎಂದು ಕಳಕಳದಿಂದ ಕೇಳಿದಳು. ಸಾತ್ವಿಕ್ಗೆ ಅರ್ಥವಾಗಲಿಲ್ಲ. ಏನಾಗಿದೆ ಅನ್ವಿತಾ? ಅಮ್ಮ ಇಷ್ಟು ನೀಟಾಗಿ ಆರ್ಗನೈಸ್ ಮಾಡಿದ್ದಾರೆ ಅಲ್ವಾ? ಇಲ್ಲಿ ಎಲ್ಲೋ ಇರಬಹುದು. ಅನ್ವಿತಾ ಕಣ್ಣಲ್ಲಿ ನೀರು ತುಂಬಿತು. ಸಾತ್ವಿಕ್, ಇದು ಆರ್ಗನೈಸಿಂಗ್ ಅಲ್ಲ, ನನ್ನ ನೆನಪುಗಳನ್ನು ಡಿಲೀಟ್ ಮಾಡುವುದು. ಈ ಗೊಂದಲದಲ್ಲೇ ನನ್ನ ಕ್ರಿಯೇಟಿವಿಟಿ ಇದೆ. ನನ್ನ ವಸ್ತುಗಳು ನಾನು ಇಟ್ಟ ಜಾಗದಲ್ಲೇ ಇದ್ದರೆ ಮಾತ್ರ ಇದು ನನ್ನ ಮನೆ ಅನಿಸುತ್ತದೆ. ಈಗ ಇಲ್ಲಿ ಎಲ್ಲವೂ ಅತ್ತೆಯವರ ಪದ್ಧತಿಯಂತೆ ಇದೆ. ನನ್ನ ಸಿಗ್ನೇಚರ್ ಎಲ್ಲಿದೆ? ನನ್ನ ಸ್ಪೇಸ್ ಎಲ್ಲಿದೆ? ಇದು ನನ್ನ ಮನೆಯಂತಿಲ್ಲ, ಯಾರೋ ಸೆಟ್ ಮಾಡಿದ ಶೋರೂಮ್ ಹಾಗೆ ಇದೆ. ಸಾತ್ವಿಕ್ ಏನೂ ಹೇಳಲಾಗದೆ ಮೌನವಾಗಿ ನಿಂತುಕೊಂಡ. ಅಷ್ಟರಲ್ಲಿ ರಾಘವರಾವ್ ಅವರಿಂದ ಸಾತ್ವಿಕ್ಗೆ ಫೋನ್ ಬಂತು. ಫೋನ್ ಅನ್ನು ಸ್ಪೀಕರ್ನಲ್ಲಿ ಇಟ್ಟು ಹೆಂಡತಿಗೂ ಕೇಳಿಸುವಂತೆ ಮಾತನಾಡಿದರು. ಸಾತ್ವಿಕ್ ನಡೆದದ್ದೆಲ್ಲ ಹೇಳಿದನು. ಫೋನ್ ಇಟ್ಟು ಕೂಡಲೇ ರಾಘವರಾವ್ ಸುಮಿತ್ರ ಕಡೆ ತಿರುಗಿ ನಿಧಾನವಾಗಿ ಹೇಳಿದರು. ಸುಮಿತ್ರಾ, ನೀನು ಹೆಮ್ಮೆಯಿಂದ ಸಹಾಯ ಅಂತ ಹೇಳಿಕೊಂಡ ಕೆಲಸ ಅವರ ಮಧ್ಯೆ ಎಂತಹ ಅಶಾಂತಿ ತಂದಿದೆ ನೋಡು. ಒಮ್ಮೆ 30 ವರ್ಷ ಹಿಂದೆ ಹೋಗಿ ನೋಡು. ನೀನು ಹೊಸದಾಗಿ ಮದುವೆಯಾಗಿ ಬಂದಾಗ ನನ್ನ ತಾಯಿ ನಿನ್ನ ವಸ್ತುಗಳ ಮೇಲೆ ನಿರ್ಬಂಧ ಹಾಕಿದಾಗ ನೀನು ಎಷ್ಟು ನೋವಿನಿಂದ ಹೇಳಿದೆಯೋ ನೆನಪಿದೆಯಾ? ಈ ಮನೆ ಯಾವಾಗ ನನ್ನದಾಗುತ್ತದೆ ಅಂತ ಎಷ್ಟು ಬಾರಿ ನನ್ನ ಮುಂದೆ ಹೇಳಿದೆಯಾ, ಮರ್ತೀಯಾ? ಈಗ ನೀನು ಅದೇ ಕೆಲಸ ಮಾಡುತ್ತಿದ್ದೀಯಾ? ಸುಮಿತ್ರಾ ಒಮ್ಮೆ ಮೌನವಾಗಿ ಬಿಟ್ಟಳು. ಸುಮಿತ್ರಾ, ಒಬ್ಬ ಮನುಷ್ಯನಿಗೆ ಮನೆ ಎಂದರೆ ಕೇವಲ ಆಸ್ತಿ ಅಲ್ಲ, ಅದು ಅವನ ವ್ಯಕ್ತಿತ್ವದ ಪ್ರತಿಬಿಂಬ. ನಿನಗೆ ಮನೆ ಎಂದರೆ ಶಿಸ್ತು ಇರಬಹುದು,
ಆದರೆ ಅನ್ವಿತೆಗೆ ಮನೆ ಎಂದರೆ ಸ್ವಾತಂತ್ರ್ಯ. ನಾವು ಅವರ ಮನೆಗೆ ಹೋಗುವುದು ಅವರ ಜೊತೆ ಸಮಯ ಕಳೆಯಲು, ಪ್ರೀತಿಯನ್ನು ಹಂಚಿಕೊಳ್ಳಲು, ಅಲ್ಲಿನ ವ್ಯವಸ್ಥೆಯನ್ನು ಬದಲಾಯಿಸಲಲ್ಲ. ಮಗಳ ತಂದೆ ತಾಯಿಯಾದರೂ ಮಕ್ಕಳ ಮನೆಗೆ ಹೋದಾಗ ನಾವು ಗೌರವಪೂರ್ಣ ಅತಿಥಿಗಳು ಮಾತ್ರ. ಅತಿಥಿಗಳಾಗಿ ಹೋದಾಗ ಮರ್ಯಾದೆ ಪಡೆಯಬೇಕು. ಯಜಮಾನಂತೆ ವರ್ತಿಸಿ ಅವರ ಪರ್ಸನಲ್ ಸ್ಪೇಸ್ ಅನ್ನು ಆಕ್ರಮಿಸಬಾರದು. ನಿನಗೆ ನಿನ್ನ ಅತ್ತೆಯಿಂದ ಬೇಕಾದಿದ್ದ ಸ್ವಾತಂತ್ರ್ಯವನ್ನು ಈಗ ನಿನ್ನ ಸೊಸೆಗೆ ನೀಡಬೇಕು. ಸುಮಿತ್ರ ಕಣ್ಣಲ್ಲಿ ನೀರು ತುಂಬಿತು. ತನ್ನ ಸಹಾಯ ಸೊಸೆಗೆ ಆತ್ಮೀಯತೆ ನೀಡದೆ ಅವಳ ಆತ್ಮಾಭಿಮಾನವನ್ನು ಗಾಯಗೊಳಿಸಿದೆ ಎಂಬುದು ಅವಳಿಗೆ ಅರ್ಥವಾಯಿತು. ಇದನ್ನು ಇನ್ನಷ್ಟು ಮುಂದುವರಿಸಲು ಅವಳಿಗೆ ಇಚ್ಛೆ ಇಲ್ಲ. ಸುಮಿತ್ರ ತಕ್ಷಣ ಅನ್ವಿತಾಗೆ ಫೋನ್ ಮಾಡಿದಳು. ಅಮ್ಮ ಅನ್ವಿತಾ, ಸಾರಿ ತಾಯಿ, ನನ್ನ ಪದ್ಧತಿಯೇ ಸರಿ ಎಂದುಕೊಂಡೆ. ಆದರೆ ನಿನ್ನ ಗೂಡು ನಿನಗೆ ಇಷ್ಟವಾದಂತೆ ಇದ್ದರೆ ಮಾತ್ರ ಅದಕ್ಕೆ ಸೌಂದರ್ಯ ಎಂಬುದನ್ನು ಮರೆತಿದ್ದೆ. ಇನ್ನು ಮುಂದೆ ನಿನ್ನ ಮನೆ ನಿನ್ನ ಇಷ್ಟ. ನಾನು ಬಂದಾಗ ನಿನ್ನ ಜೊತೆ ಮನಸಾರ ಮಾತನಾಡಿಕೊಂಡು ಹೋಗುತ್ತೇನೆ. ನಿನ್ನ ಪರ್ಸನಲ್ ಸ್ಪೇಸ್ ಒಳಗೆ ಬರುವುದಿಲ್ಲ, ಸರಿಯೇ ಎಂದು ಹೃದಯಪೂರ್ವಕವಾಗಿ ಹೇಳಿದ್ಲು. ಆ ಕಡೆ ಅನ್ವಿತಾ ಕಣ್ಣಲ್ಲಿ ಹೊಳಪು ಮೂಡಿತು. ತನ್ನ ಮನಸ್ಸನ್ನು ಅರ್ಥ ಮಾಡಿಕೊಂಡ ಅತ್ತೆಯವರ ದೊಡ್ಡತನ ನೋಡಿ ಅವಳಿಗೆ ಗೌರವ ಇನ್ನಷ್ಟು ಹೆಚ್ಚಾಯಿತು. ತಂದೆ ತಾಯಿಗಳು ಮಕ್ಕಳ ಜೀವನದಲ್ಲಿ ನೆರಳಿನಂತೆ ಜೊತೆಯಾಗಿರಬೇಕು. ಅವರ ಸ್ವಾತಂತ್ರ್ಯವನ್ನು ಮುಚ್ಚುವ ಮೋಡದಂತೆ ಆಗಬಾರದು. ಆಗಲೇ ಯಾವ ಸಂಸಾರವಾದರೂ ಸುಖವಾಗಿ ಸಾಗುತ್ತದೆ.